ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿವ್ಯಾ ಶಂಕರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ದೀಪೋತ್ಸವ ಟೈಮಲ್ಲಿ ಏನೇನು ಅಡುಗೆ ಮಾಡಿದ್ವಿ, ಯಾರ್ಯಾರು ನೆಂಟರು ಬಂದಿರು ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಇದು ಅಡುಗೆ ಮಾಡಬೇಕಾದ್ರೆ ತೆಗ್ದಿರೋಂಥ ವಿಡಿಯೋ ಕ್ಲಿಪ್ಪಿಂಗ್. ಇದರಲ್ಲಿ ಬರೀ ಒಬ್ಬಟ್ಟು ಮಾಡೋಬೇಕಾದ್ರೆ ಮಾತ್ರ ಇರೋವಂಥ ವಿಡಿಯೋ. ಅಡುಗೆ ಆಲ್ರೆಡಿ ಆಗೋಗಿತ್ತು. ನಮ್ಮ ಮನೆಗೆ ನೆಂಟರು ಬರೋಕ್ಕಿಂತ ಮುಂಚೆನೇ ಅಡುಗೆ ನಾನು ಮಾಡಿಬಿಟ್ಟಿದ್ದೆ. ಒಬ್ಬಟ್ಟು ಮಾಡೋದೊಂದು ಬ್ಯಾಲೆನ್ಸ್ ಇತ್ತು. ಒಬ್ಬಟ್ಟು ಮತ್ತು ಲಟ್ಸಿ ಬೇಯಿಸೋದೆಲ್ಲ ಸ್ವಲ್ಪ ಜಾಸ್ತಿ ಪ್ರೊಸೀಜರ್ ಅಲ್ವಾ, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಇಲ್ಲಿ ನೋಡಿ, ಇವರೆಲ್ಲ ನೆಂಟರು ಬಂದಿರೋರು. ಇವರು ನಮ್ಮ ಚಿಕ್ಕತ್ತೆದಿರು. ನಮ್ಮ ಚಿಕ್ಕತ್ತೆ ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ತಂಗಿದಿರು. ಇವರು ಒಬ್ಬಟ್ಟು ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಅವರು ಲಟ್ಸಿ ಕೊಡ್ತಾಯಿದ್ದಾರೆ, ನಾನು ಬೇಯಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವರು ನಮ್ಮ ಮನೆಯವರು ಹೆಂಗೆ ಮಾಡ್ತಾಯಿದ್ದಾರೆ ನೋಡಿ. ಇವರೇ ನಮ್ಮ ಅತ್ತೆ, ಇವರೆಲ್ಲ ನೆಂಟರು, ಇವರೆಲ್ಲ ಗೆಸ್ಟು, ದೀಪೋತ್ಸವಕ್ಕೆ ಬಂದಿರೋ ಅಂಥ ಗೆಸ್ಟು. ಇವ್ರು ನೋಡಿ, ನನ್ನ ಮಗ ಚಾಂಪು. ಇವನು ನಮ್ಮ ಮನೆ ಮುದ್ದು ಚಾಂಪಿಯನ್ ಅವನು. ಇಲ್ಲಿ ನೋಡಿ, ನಮ್ಮದು ಕಪಿ ಸೈನ್ಯ ಬರುತ್ತೆ ನೋಡಿ. ನಮ್ಮದು ಇದು ಸೈನ್ಯಗಳು, ಚಿಲ್ಟಾರೆ ಪಲ್ಟಾರಿ ಎಲ್ಲ ಸೇರಿ ನಮ್ಮದು ಸೈನ್ಯ ಆಗಿಬಿಟ್ಟೈತೆ. ಇವರು ನೋಡಿ, ಇಲ್ಲಿ ನೋಡಿ, ನಮ್ಮ ಮದುವೆ ವಿಡಿಯೋ ಇದು ನೋಡ್ತಾ ಇರೋವಂಥದ್ದು ನೋಡಿ. ನಮ್ಮ ಅತ್ತೆ ಜೊತೆ ಇವರು ನೋಡಿ, ನಮ್ಮ ಸೈನ್ಯ ಬಂತು, ಮತ್ತು ನಮ್ಮ ಕಪಿ ಸೈನ್ಯ ಬಂತು ನೋಡಿ. ಒಬ್ಬಟ್ಟು ಮಾಡ್ತಾ ಇರಬೇಕಾದ್ರೆ ನಾನು ಬೇಯಿಸ್ತಾ ಇದ್ದೀನಿ, ನಮ್ಮ ಮನೇಲಿ ಲಟ್ಸ್ತಾ ಇದ್ದಾರೆ ನೋಡಿ. ಇದು ಊಟ ಬಡಿಸೋ ಅಂಥ ಟೈಮಲ್ಲಿ ಎಷ್ಟು ಜನ ಬಂದಿದ್ರು. ಇವಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ಜನ ಇದ್ದಾರೆ ನಮ್ಮ ಮನೇಲಿ ನೆಂಟರು ಬಂದಿದ್ದಾರೆ ಇಲ್ಲಿ ದೀಪೋತ್ಸವಕ್ಕೆ ಅಂತ. ಒಂದು 30-40 ಜನ ಬಂದಿದ್ದರು ದೀಪೋತ್ಸವಕ್ಕೆ. ಇವರು ನಮ್ಮ ಅತ್ತೆ. ಎಲ್ಲರಿಗೂ ನಾನು ಒಬ್ಬಳೇ ಬಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಅತ್ತೆ ಹೆಲ್ಪ್ ಮಾಡ್ತಾ ಇದ್ದಾರೆ, ನಮ್ಮ ಚಿಕ್ಕತ್ತೆ. ನೋಡಿ ಏನೇನು ಮಾಡಿದ್ವಿ ಅಂದರೆ ಒಬ್ಬಟ್ಟು, ಪಲಾವು, ರೈಸು, ಸಾಂಬಾರು, ಕೋಸಂಬರಿ, ಪಲ್ಯ, ವೆಜ್ ಐಟಮ್ಸ್. ನಾವು ವೆಜ್ಜಿಗೆ ಏನೇನು ಮಾಡ್ತೀವಿ ಆ ಥರ ವೆಜ್ ಐಟಮ್ಸ್ ಫುಲ್ಲು ಮಾಡಿದ್ವಿ. ಒಬ್ಬಟ್ಟು ಜೊತೆ ತುಪ್ಪ ಹಾಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ನಿಮಗೂ ವೆಜ್ ಊಟ ಇಷ್ಟ ಅಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡಿ ಏನು ಅನ್ನಿಸ್ತಿದೆ ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವ್ರು ನೋಡಿ, ನಮ್ಮ ಚಿಕ್ಕತ್ತೆ ಹಾಗೆ ನೋಡ್ತಾ ಇರಿ. ಇವಾಗ ಏನು ಮಾಡ್ತಾರೆ, ಇವರಿಗೆಲ್ಲ ತಿನ್ನಿಸ್ತಾ ಇದ್ದಾರೆ ಅದಂತೂ. ಇವರು ನಮ್ಮ ಭಾವ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.